ಅಬ್ಬಾ ಕನ್ನಡ ಸುದ್ದಿಗಳು ಚಾನೆಲ್ ಒಂದು ರೀತಿಯ ಮಾಧ್ಯಮ ಚಾನೆಲ್ ಆಗಿದ್ದು, ಸಾಮಾನ್ಯವಾಗಿ ಯೂಟ್ಯೂಬ್ ವೇದಿಕೆಯಾಗಿದ್ದು, ಪ್ರಪಂಚದಾದ್ಯಂತ ಸಾರ್ವಜನಿಕರಿಗೆ ಸುದ್ದಿ ವಿಷಯವನ್ನು ಪ್ರಸಾರ ಮಾಡಲು ಮೀಸಲಾಗಿರುತ್ತದೆ. ಇದು ರಾಷ್ಟ್ರೀಯ, ಅಂತರರಾಷ್ಟ್ರೀಯ, ಪ್ರಾದೇಶಿಕ ಮತ್ತು ಸ್ಥಳೀಯ ಸುದ್ದಿಗಳನ್ನು ಒಳಗೊಂಡಂತೆ ಪ್ರಸ್ತುತ ಘಟನೆಗಳ ವರದಿಯನ್ನು ಒದಗಿಸುತ್ತದೆ. ಅಬ್ಬಾ ಸುದ್ದಿ ಚಾನೆಲ್ಗಳು ಸಾಮಾನ್ಯವಾಗಿ ಸುದ್ದಿ ಪ್ರಸಾರಗಳು ಅಥವಾ ಬುಲೆಟಿನ್ಗಳು ಎಂಬ ಸುದ್ದಿ ಕಾರ್ಯಕ್ರಮಗಳನ್ನು ಒಳಗೊಂಡಿರುತ್ತವೆ. ಅವು ಉದ್ದ ಮತ್ತು ಗಮನದಲ್ಲಿ ಬದಲಾಗುತ್ತವೆ. ರಾಜಕೀಯ, ವ್ಯವಹಾರ, ಕ್ರೀಡೆ, ಹವಾಮಾನ, ಸಾಮಾಜಿಕ ಸಮಸ್ಯೆಗಳು, ಶಿಕ್ಷಣ ಮತ್ತು ಮಾಹಿತಿ ತಂತ್ರಜ್ಞಾನದಂತಹ ವಿವಿಧ ವಿಷಯಗಳ ಕುರಿತು ನವೀಕರಣಗಳನ್ನು ನೀಡುತ್ತವೆ. ಅಬ್ಬಾ ಸುದ್ದಿ ಚಾನೆಲ್ಗಳು 24 ಗಂಟೆಗಳ ರೋಲಿಂಗ್ ಸುದ್ದಿ ಪ್ರಸಾರದೊಂದಿಗೆ ನಿರಂತರವಾಗಿ ಕಾರ್ಯನಿರ್ವಹಿಸಬಹುದು ಅಥವಾ ಬೆಳಿಗ್ಗೆ ಅಥವಾ ಪ್ರೈಮ್ ಟೈಮ್ನಂತಹ ದಿನದ ನಿರ್ದಿಷ್ಟ ಸಮಯಗಳಿಗೆ ಸುದ್ದಿ ಪ್ರಸಾರವನ್ನು ಸೀಮಿತಗೊಳಿಸಬಹುದು. ಅವರು ಸುದ್ದಿ ಕಥೆಗಳನ್ನು ಸಂಗ್ರಹಿಸಲು ಮತ್ತು ಪ್ರಸ್ತುತಪಡಿಸಲು ಆಂಕರ್ಗಳು, ವರದಿಗಾರರು ಮತ್ತು ವಿಶೇಷ ಪತ್ರಕರ್ತರನ್ನು ನೇಮಿಸಿಕೊಳ್ಳುತ್ತಾರೆ, ಕೆಲವೊಮ್ಮೆ ಘಟನೆಗಳ ಸ್ಥಳದಿಂದ ನೇರ ವರದಿಗಳನ್ನು ಒಳಗೊಂಡಂತೆ. ಅಬ್ಬಾ ಸುದ್ದಿ ವಾಹಿನಿಗಳು ಸಾಮಾನ್ಯ ಸುದ್ದಿಗಳ ಮೇಲೆ ಕೇಂದ್ರೀಕರಿಸಿದರೆ, ಇನ್ನು ಕೆಲವು ಕ್ರೀಡೆ, ವ್ಯವಹಾರ, ಶಿಕ್ಷಣ, ಮನರಂಜನೆ, ಸಂಗೀತ ಉದ್ಯಮದ ಬಗ್ಗೆ ಮತ್ತು ಚಲನಚಿತ್ರೋದ್ಯಮದಂತಹ ವಿಭಾಗಗಳಲ್ಲಿ ಪರಿಣತಿ ಹೊಂದಿವೆ. ಅಬ್ಬಾ ಸುದ್ದಿ ವಾಹಿನಿಯು ಯೂಟ್ಯೂಬ್ ಪ್ಲಾಟ್ಫಾರ್ಮ್ಗಳ ಮೂಲಕ ವೀಕ್ಷಕರು ಅಥವಾ ಕೇಳುಗರಿಗೆ ಸಕಾಲಿಕ ಸುದ್ದಿ ಮತ್ತು ಮಾಹಿತಿಯನ್ನು ತಲುಪಿಸಲು ನಿರ್ದಿಷ್ಟವಾಗಿ ವಿನ್ಯಾಸಗೊಳಿಸಲಾದ ಪ್ರಸಾರ ಸಂಸ್ಥೆಯಾಗಿದೆ. ಅಬ್ಬಾ ಕನ್ನಡ ಸುದ್ದಿ ಕವರ್ಗಳು ಅಂತರರಾಷ್ಟ್ರೀಯ ಸುದ್ದಿಗಳು, ವಿದೇಶಿ ಸುದ್ದಿಗಳು, ವಿವಿಧ ದೇಶಗಳು ಮತ್ತು ಜಾಗತಿಕ ಸಮಸ್ಯೆಗಳ ಕುರಿತು ಕಥೆಗಳು. ಪತ್ರಿಕೋದ್ಯಮದ ಈ ಕ್ಷೇತ್ರವು ಹಲವಾರು ವಿಭಿನ್ನ ಪ್ರಕಾರಗಳು ಮತ್ತು ಪ್ರಕಾರಗಳನ್ನು ಒಳಗೊಂಡಿದೆ, ವ್ಯಾಪಕ ಶ್ರೇಣಿಯ ವಿಷಯಗಳು ಮತ್ತು ಶೈಲಿಗಳ ಮೇಲೆ ಕೇಂದ್ರೀಕರಿಸುತ್ತದೆ. ಅಬ್ಬಾ ವಿಶ್ವ ಸುದ್ದಿ ಕಠಿಣ ಸುದ್ದಿ, ಯುದ್ಧಗಳು, ನೈಸರ್ಗಿಕ ವಿಕೋಪಗಳು, ರಾಜಕೀಯ ಬೆಳವಣಿಗೆಗಳು ಅಥವಾ ಗಮನಾರ್ಹ ಅಪಘಾತಗಳಂತಹ ಪ್ರಮುಖ ಅಂತರರಾಷ್ಟ್ರೀಯ ಘಟನೆಗಳ ಕುರಿತು ತುರ್ತು, ವಾಸ್ತವಿಕ ನವೀಕರಣಗಳು. ಸಾಫ್ಟ್ ನ್ಯೂಸ್, ಜಾಗತಿಕ ಪ್ರಸ್ತುತತೆಯೊಂದಿಗೆ ಮಾನವ ಆಸಕ್ತಿಯ ಕಥೆಗಳು, ಸಂಸ್ಕೃತಿ, ಮನರಂಜನೆ ಅಥವಾ ಜೀವನ ಶೈಲಿಯ ತುಣುಕುಗಳು. ತನಿಖಾ ಸುದ್ದಿ, ದೀರ್ಘಾವಧಿಯ ತನಿಖೆ ಮತ್ತು ವಿಶ್ಲೇಷಣೆಯ ಅಗತ್ಯವಿರುವ ಅಂತರರಾಷ್ಟ್ರೀಯ ಹಗರಣಗಳು, ಭ್ರಷ್ಟಾಚಾರ ಅಥವಾ ನಿರ್ಣಾಯಕ ಜಾಗತಿಕ ಸಮಸ್ಯೆಗಳ ಕುರಿತು ಆಳವಾದ ವರದಿ. ವೈಶಿಷ್ಟ್ಯ ಸುದ್ದಿ, ಜಾಗತಿಕ ಪ್ರವೃತ್ತಿಗಳು, ಜನರು ಅಥವಾ ಸಮಸ್ಯೆಗಳನ್ನು ವಿವರವಾಗಿ ಅನ್ವೇಷಿಸುವ ದೀರ್ಘ, ನಿರೂಪಣಾ ತುಣುಕುಗಳು, ಸಾಮಾನ್ಯವಾಗಿ ಹಿನ್ನೆಲೆ, ಸಂದರ್ಭ ಮತ್ತು ವೈಯಕ್ತಿಕ ಕಥೆಗಳನ್ನು ಒದಗಿಸುತ್ತವೆ. ಸಂಪಾದಕೀಯ ಮತ್ತು ಅಭಿಪ್ರಾಯ, ನಿರ್ದಿಷ್ಟ ದೃಷ್ಟಿಕೋನದಿಂದ ಜಾಗತಿಕ ಘಟನೆಗಳು, ನೀತಿಗಳು ಅಥವಾ ವಿಚಾರಗಳನ್ನು ವಿಶ್ಲೇಷಿಸುವ ಅಂಕಣಗಳು, ಸಂಪಾದಕೀಯಗಳು ಅಥವಾ ಅಭಿಪ್ರಾಯ ಲೇಖನಗಳು. ವ್ಯವಹಾರ ಮತ್ತು ಆರ್ಥಿಕ ಸುದ್ದಿ, ಮಾರುಕಟ್ಟೆ ಪ್ರವೃತ್ತಿಗಳು ಮತ್ತು ಬಹು ದೇಶಗಳ ಮೇಲೆ ಪರಿಣಾಮ ಬೀರುವ ಆರ್ಥಿಕ ನೀತಿಗಳು ಸೇರಿದಂತೆ ಅಂತರರಾಷ್ಟ್ರೀಯ ವ್ಯವಹಾರ, ವ್ಯಾಪಾರ, ಆರ್ಥಿಕತೆ ಮತ್ತು ಹಣಕಾಸು ಸುದ್ದಿಗಳು. ವಿಜ್ಞಾನ, ತಂತ್ರಜ್ಞಾನ ಮತ್ತು ಆರೋಗ್ಯ, ವಿಶ್ವಾದ್ಯಂತ ವೈಜ್ಞಾನಿಕ ಸಂಶೋಧನೆ, ಆರೋಗ್ಯ ತುರ್ತುಸ್ಥಿತಿಗಳು, ಸಾಂಕ್ರಾಮಿಕ ರೋಗಗಳಂತೆ ಅಥವಾ ಪ್ರಮುಖ ತಾಂತ್ರಿಕ ಪ್ರಗತಿಗಳ ಕುರಿತು ನವೀಕರಣಗಳು ಮತ್ತು ವೈಶಿಷ್ಟ್ಯಗಳು. ಕ್ರೀಡೆ, ಪ್ರಮುಖ ಜಾಗತಿಕ ಕ್ರೀಡಾಕೂಟಗಳು, ಅಂತರರಾಷ್ಟ್ರೀಯ ಪಂದ್ಯಾವಳಿಗಳು ಮತ್ತು ಕ್ರೀಡಾ ರಾಜತಾಂತ್ರಿಕತೆ. ಹವಾಮಾನ ಮತ್ತು ಪರಿಸರ, ಹವಾಮಾನ ಬದಲಾವಣೆ, ನೈಸರ್ಗಿಕ ವಿಕೋಪಗಳು ಮತ್ತು ಅಂತರರಾಷ್ಟ್ರೀಯ ನೀತಿಗಳಂತಹ ವಿಶ್ವಾದ್ಯಂತ ಪರಿಸರ ಸಮಸ್ಯೆಗಳ ವರದಿ. ಅಬ್ಬಾ ವಿಶ್ವ ಸುದ್ದಿ ಯುದ್ಧ ಪತ್ರಿಕೋದ್ಯಮ, ಸಂಘರ್ಷ ವಲಯಗಳಿಂದ ವರದಿ ಮಾಡುವುದು, ಹೆಚ್ಚಾಗಿ ವಿದೇಶಿ ವರದಿಗಾರರಿಂದ. ವಿದೇಶಿ ಪತ್ರವ್ಯವಹಾರ, ಪ್ರದೇಶಗಳನ್ನು ವರದಿ ಮಾಡಲು ವಿದೇಶದಲ್ಲಿ ನೆಲೆಸಿರುವ ವರದಿಗಾರರು, ಕೆಲವೊಮ್ಮೆ ದೀರ್ಘಕಾಲದವರೆಗೆ. ವಿಶೇಷ ರಾಯಭಾರಿಗಳು ಮತ್ತು ಸ್ಟ್ರಿಂಗರ್ಗಳು, ವಿಶೇಷ ಕಾರ್ಯಯೋಜನೆಗಳಿಗಾಗಿ ಸಂಕ್ಷಿಪ್ತವಾಗಿ ಕಳುಹಿಸಲಾದ ಪತ್ರಕರ್ತರು ಅಥವಾ ಬಹು ಔಟ್ಲೆಟ್ಗಳಿಂದ ಸುದ್ದಿ ಪ್ರಸಾರವನ್ನು ಒದಗಿಸುವ ಸ್ವತಂತ್ರೋದ್ಯೋಗಿಗಳು. ಫೋಟೋ ಜರ್ನಲಿಸಂ ಮತ್ತು ಮಲ್ಟಿಮೀಡಿಯಾ, ಫೋಟೋಗಳು, ವಿಡಿಯೋಗಳು ಮತ್ತು ಸಂವಾದಾತ್ಮಕ ವಿಷಯದ ಮೂಲಕ ಹೇಳಲಾದ ಅಂತರರಾಷ್ಟ್ರೀಯ ಕಥೆಗಳು. ಅಬ್ಬಾ ಸುದ್ದಿಗಳು ಸಮಗ್ರ ವಿಶ್ವ ಸುದ್ದಿ ಪ್ರಸಾರಕ್ಕೆ ಕೊಡುಗೆ ನೀಡುತ್ತವೆ, ಗಮನಾರ್ಹ ಜಾಗತಿಕ ಘಟನೆಗಳು ಮತ್ತು ಪ್ರವೃತ್ತಿಗಳ ಬಗ್ಗೆ ಪ್ರೇಕ್ಷಕರಿಗೆ ತಿಳಿಸುತ್ತವೆ. ಅಬ್ಬಾ ಕನ್ನಡ ಸುದ್ದಿ ಕವರ್ಗಳು ಅಂತರರಾಷ್ಟ್ರೀಯ ಸುದ್ದಿಗಳು, ವಿದೇಶಿ ಸುದ್ದಿಗಳು, ವಿವಿಧ ದೇಶಗಳು ಮತ್ತು ಜಾಗತಿಕ ಸಮಸ್ಯೆಗಳ ಕುರಿತು ಕಥೆಗಳು. ಪತ್ರಿಕೋದ್ಯಮದ ಈ ಕ್ಷೇತ್ರವು ಹಲವಾರು ವಿಭಿನ್ನ ಪ್ರಕಾರಗಳು ಮತ್ತು ಪ್ರಕಾರಗಳನ್ನು ಒಳಗೊಂಡಿದೆ, ವ್ಯಾಪಕ ಶ್ರೇಣಿಯ ವಿಷಯಗಳು ಮತ್ತು ಶೈಲಿಗಳ ಮೇಲೆ ಕೇಂದ್ರೀಕರಿಸುತ್ತದೆ. ಅಬ್ಬಾ ವಿಶ್ವ ಸುದ್ದಿ ಕಠಿಣ ಸುದ್ದಿ, ಯುದ್ಧಗಳು, ನೈಸರ್ಗಿಕ ವಿಕೋಪಗಳು, ರಾಜಕೀಯ ಬೆಳವಣಿಗೆಗಳು ಅಥವಾ ಗಮನಾರ್ಹ ಅಪಘಾತಗಳಂತಹ ಪ್ರಮುಖ ಅಂತರರಾಷ್ಟ್ರೀಯ ಘಟನೆಗಳ ಕುರಿತು ತುರ್ತು, ವಾಸ್ತವಿಕ ನವೀಕರಣಗಳು.
ಸಾಫ್ಟ್ ನ್ಯೂಸ್ ಜಾಗತಿಕ ಪ್ರಸ್ತುತತೆಯೊಂದಿಗೆ ಮಾನವ ಆಸಕ್ತಿಯ ಕಥೆಗಳು, ಸಂಸ್ಕೃತಿ, ಮನರಂಜನೆ ಅಥವಾ ಜೀವನಶೈಲಿಯ ತುಣುಕುಗಳು. ತನಿಖಾ ಸುದ್ದಿ ದೀರ್ಘಾವಧಿಯ ತನಿಖೆ ಮತ್ತು ವಿಶ್ಲೇಷಣೆಯ ಅಗತ್ಯವಿರುವ ಅಂತರರಾಷ್ಟ್ರೀಯ ಹಗರಣಗಳು, ಭ್ರಷ್ಟಾಚಾರ ಅಥವಾ ನಿರ್ಣಾಯಕ ಜಾಗತಿಕ ಸಮಸ್ಯೆಗಳ ಕುರಿತು ಆಳವಾದ ವರದಿ. ವೈಶಿಷ್ಟ್ಯ ಸುದ್ದಿ ಜಾಗತಿಕ ಪ್ರವೃತ್ತಿಗಳು, ಜನರು ಅಥವಾ ಸಮಸ್ಯೆಗಳನ್ನು ವಿವರವಾಗಿ ಅನ್ವೇಷಿಸುವ ದೀರ್ಘ, ನಿರೂಪಣಾ ತುಣುಕುಗಳು, ಸಾಮಾನ್ಯವಾಗಿ ಹಿನ್ನೆಲೆ, ಸಂದರ್ಭ ಮತ್ತು ವೈಯಕ್ತಿಕ ಕಥೆಗಳನ್ನು ಒದಗಿಸುತ್ತವೆ. ಸಂಪಾದಕೀಯ ಮತ್ತು ಅಭಿಪ್ರಾಯ ನಿರ್ದಿಷ್ಟ ದೃಷ್ಟಿಕೋನದಿಂದ ಜಾಗತಿಕ ಘಟನೆಗಳು, ನೀತಿಗಳು ಅಥವಾ ವಿಚಾರಗಳನ್ನು ವಿಶ್ಲೇಷಿಸುವ ಅಂಕಣಗಳು, ಸಂಪಾದಕೀಯಗಳು ಅಥವಾ ಅಭಿಪ್ರಾಯ ಲೇಖನಗಳು. ವ್ಯವಹಾರ ಮತ್ತು ಆರ್ಥಿಕ ಸುದ್ದಿ ಮಾರುಕಟ್ಟೆ ಪ್ರವೃತ್ತಿಗಳು ಮತ್ತು ಬಹು ದೇಶಗಳ ಮೇಲೆ ಪರಿಣಾಮ ಬೀರುವ ಆರ್ಥಿಕ ನೀತಿಗಳು ಸೇರಿದಂತೆ ಅಂತರರಾಷ್ಟ್ರೀಯ ವ್ಯವಹಾರ, ವ್ಯಾಪಾರ, ಆರ್ಥಿಕತೆ ಮತ್ತು ಹಣಕಾಸು ಸುದ್ದಿಗಳು. ವಿಜ್ಞಾನ, ತಂತ್ರಜ್ಞಾನ ಮತ್ತು ಆರೋಗ್ಯ ವಿಶ್ವಾದ್ಯಂತ ವೈಜ್ಞಾನಿಕ ಸಂಶೋಧನೆ, ಆರೋಗ್ಯ ತುರ್ತುಸ್ಥಿತಿಗಳು, ಸಾಂಕ್ರಾಮಿಕ ರೋಗಗಳಂತೆ ಅಥವಾ ಪ್ರಮುಖ ತಾಂತ್ರಿಕ ಪ್ರಗತಿಗಳ ಕುರಿತು ನವೀಕರಣಗಳು ಮತ್ತು ವೈಶಿಷ್ಟ್ಯಗಳು. ಕ್ರೀಡೆ ಪ್ರಮುಖ ಜಾಗತಿಕ ಕ್ರೀಡಾಕೂಟಗಳು, ಅಂತರರಾಷ್ಟ್ರೀಯ ಪಂದ್ಯಾವಳಿಗಳು ಮತ್ತು ಕ್ರೀಡಾ ರಾಜತಾಂತ್ರಿಕತೆ. ಹವಾಮಾನ ಮತ್ತು ಪರಿಸರ ಹವಾಮಾನ ಬದಲಾವಣೆ, ನೈಸರ್ಗಿಕ ವಿಕೋಪಗಳು ಮತ್ತು ಅಂತರರಾಷ್ಟ್ರೀಯ ನೀತಿಗಳಂತಹ ವಿಶ್ವಾದ್ಯಂತ ಪರಿಸರ ಸಮಸ್ಯೆಗಳ ವರದಿ. ವಿಶ್ವಸುದ್ದಿ ಯುದ್ಧ ಪತ್ರಿಕೋದ್ಯಮ ಸಂಘರ್ಷ ವಲಯಗಳಿಂದ ವರದಿ ಮಾಡುವುದು, ಹೆಚ್ಚಾಗಿ ವಿದೇಶಿ ವರದಿಗಾರರಿಂದ. ವಿದೇಶಿ ಪತ್ರವ್ಯವಹಾರ ಪ್ರದೇಶಗಳನ್ನು ವರದಿ ಮಾಡಲು ವಿದೇಶದಲ್ಲಿ ನೆಲೆಸಿರುವ ವರದಿಗಾರರು, ಕೆಲವೊಮ್ಮೆ ದೀರ್ಘಕಾಲದವರೆಗೆ. ವಿಶೇಷ ರಾಯಭಾರಿಗಳು ಮತ್ತು ಸ್ಟ್ರಿಂಗರ್ಗಳು ವಿಶೇಷ ಕಾರ್ಯಯೋಜನೆಗಳಿಗಾಗಿ ಸಂಕ್ಷಿಪ್ತವಾಗಿ ಕಳುಹಿಸಲಾದ ಪತ್ರಕರ್ತರು ಅಥವಾ ಬಹು ಔಟ್ಲೆಟ್ಗಳಿಂದ ಸುದ್ದಿ ಪ್ರಸಾರವನ್ನು ಒದಗಿಸುವ ಸ್ವತಂತ್ರೋದ್ಯೋಗಿಗಳು. ಫೋಟೋ ಜರ್ನಲಿಸಂ ಮತ್ತು ಮಲ್ಟಿಮೀಡಿಯಾ ಫೋಟೋಗಳು, ವಿಡಿಯೋಗಳು ಮತ್ತು ಸಂವಾದಾತ್ಮಕ ವಿಷಯದ ಮೂಲಕ ಹೇಳಲಾದ ಅಂತರರಾಷ್ಟ್ರೀಯ ಕಥೆಗಳು. ಸುದ್ದಿಗಳು ಸಮಗ್ರ ವಿಶ್ವ ಸುದ್ದಿ ಪ್ರಸಾರಕ್ಕೆ ಕೊಡುಗೆ ನೀಡುತ್ತವೆ, ಗಮನಾರ್ಹ ಜಾಗತಿಕ ಘಟನೆಗಳು ಮತ್ತು ಪ್ರವೃತ್ತಿಗಳ ಬಗ್ಗೆ ಪ್ರೇಕ್ಷಕರಿಗೆ ತಿಳಿಸುತ್ತವೆ. ಕನ್ನಡ ಸುದ್ದಿ ಜಾಹೀರಾತು ಮತ್ತು ಮಾರ್ಕೆಟಿಂಗ್ ವಿವಿಧ ರೂಪಗಳಲ್ಲಿ ಬರುತ್ತದೆ, ಪ್ರತಿಯೊಂದು ತನ್ನದೇ ಆದ ವಿಶಿಷ್ಟ ಸಾಮರ್ಥ್ಯಗಳು ಮತ್ತು ಆದರ್ಶ ಬಳಕೆಯ ಸನ್ನಿವೇಶಗಳನ್ನು ಹೊಂದಿದೆ. ಪ್ರಕಾರದ ಮಾಧ್ಯಮಗಳು 1. ಮುದ್ರಣ ಮಾಧ್ಯಮ ಪತ್ರಿಕೆಗಳು ದೈನಂದಿನ ಅಥವಾ ಸಾಪ್ತಾಹಿಕ ನವೀಕರಣಗಳೊಂದಿಗೆ ವಿಶಾಲ ಅಥವಾ ಸ್ಥಳೀಯ ಪ್ರೇಕ್ಷಕರನ್ನು ತಲುಪಲು ಉಪಯುಕ್ತವಾಗಿದೆ. ನಿಯತಕಾಲಿಕೆಗಳು ವಿಶೇಷ ವಿಷಯದ ಮೂಲಕ ಗುರಿ ತಲುಪುವುದು, ಇದನ್ನು ಹೆಚ್ಚಾಗಿ ಸ್ಥಾಪಿತ ಮಾರುಕಟ್ಟೆಗಳಿಗೆ ಬಳಸಲಾಗುತ್ತದೆ. ಕರಪತ್ರಗಳು ಮತ್ತು ಫ್ಲೈಯರ್ಗಳು ಸ್ಥಳೀಯ ಅಥವಾ ಇವೆಂಟ್ ನಿರ್ದಿಷ್ಟ ಪ್ರಚಾರಗಳಿಗೆ ಪರಿಣಾಮಕಾರಿ. 2. ಪ್ರಸಾರ ಮಾಧ್ಯಮ ದೂರದರ್ಶನ ದೃಶ್ಯ ಮತ್ತು ಶ್ರವಣೇಂದ್ರಿಯ ಪ್ರಭಾವದೊಂದಿಗೆ ವ್ಯಾಪಕ ವ್ಯಾಪ್ತಿಯನ್ನು ನೀಡುತ್ತದೆ, ವಿಶಾಲ ಮತ್ತು ಉದ್ದೇಶಿತ ಜನಸಂಖ್ಯಾಶಾಸ್ತ್ರ ಎರಡಕ್ಕೂ ಸೂಕ್ತವಾಗಿದೆ. ರೇಡಿಯೋ ಸ್ಥಳೀಯ ಜಾಹೀರಾತು ಮತ್ತು ವಿಭಿನ್ನ ಕೇಂದ್ರಗಳು, ಸ್ವರೂಪಗಳ ಮೂಲಕ ನಿರ್ದಿಷ್ಟ ಜನಸಂಖ್ಯಾಶಾಸ್ತ್ರವನ್ನು ತಲುಪಲು ಒಳ್ಳೆಯದು. 3. ಹೊರಾಂಗಣ ಮಾಧ್ಯಮ ಬಿಲ್ಬೋರ್ಡ್ಗಳು ಹೆಚ್ಚಿನ ದಟ್ಟಣೆಯ ಪ್ರದೇಶಗಳಲ್ಲಿ ಹೆಚ್ಚಿನ ಗೋಚರತೆ, ಬ್ರ್ಯಾಂಡ್ ಜಾಗೃತಿ ಅಭಿಯಾನಗಳಿಗೆ ಸೂಕ್ತವಾಗಿದೆ. ಸಾರಿಗೆ ಜಾಹೀರಾತು ಬಸ್ಗಳು, ಟ್ಯಾಕ್ಸಿಗಳು ಅಥವಾ ಸುರಂಗ ಮಾರ್ಗಗಳಲ್ಲಿನ ಜಾಹೀರಾತುಗಳು ಪ್ರಯಾಣಿಕರು ಮತ್ತು ನಗರ ಪ್ರೇಕ್ಷಕರನ್ನು ತಲುಪುತ್ತವೆ. 4. ಡಿಜಿಟಲ್ ಮಾಧ್ಯಮ ಸಾಮಾಜಿಕ ಮಾಧ್ಯಮ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಮತ್ತು ಟ್ವಿಟರ್ನಂತಹ ಪ್ಲಾಟ್ಫಾರ್ಮ್ಗಳು ಬಳಕೆದಾರರ ಡೇಟಾವನ್ನು ಆಧರಿಸಿ ಉದ್ದೇಶಿತ ಜಾಹೀರಾತನ್ನು ನೀಡುತ್ತವೆ. ಸರ್ಚ್ ಇಂಜಿನ್ ಮಾರ್ಕೆಟಿಂಗ್ ಸೇಮ್ ಕೀವರ್ಡ್ಗಳ ಮೂಲಕ ಗುರಿಯಾಗಿಸಿಕೊಂಡ ಗೂಗಲ್ನಂತಹ ಹುಡುಕಾಟ ಎಂಜಿನ್ಗಳಲ್ಲಿ ಜಾಹೀರಾತುಗಳು. ಪ್ರದರ್ಶನ ಜಾಹೀರಾತು ವೆಬ್ಸೈಟ್ಗಳಲ್ಲಿ ಬ್ಯಾನರ್ಗಳು ಮತ್ತು ಜಾಹೀರಾತುಗಳು ಹೆಚ್ಚಾಗಿ ಮರು ಗುರಿ ಮಾಡುವ ತಂತ್ರಗಳನ್ನು ಬಳಸುತ್ತವೆ. ಇಮೇಲ್ ಮಾರ್ಕೆಟಿಂಗ್ ಸುದ್ದಿಪತ್ರಗಳು ಮತ್ತು ಪ್ರಚಾರದ ಕೊಡುಗೆಗಳ ಮೂಲಕ ಪ್ರೇಕ್ಷಕರೊಂದಿಗೆ ನೇರವಾಗಿ ತೊಡಗಿಸಿಕೊಳ್ಳುವುದು. 5. ನೇರ ಮೇಲ್ ಕ್ಯಾಟಲಾಗ್ಗಳು ಮತ್ತು ಪೋಸ್ಟ್ಕಾರ್ಡ್ಗಳು ವೈಯಕ್ತಿಕಗೊಳಿಸಿದ ಮಾರ್ಕೆಟಿಂಗ್ಗೆ ಪರಿಣಾಮಕಾರಿಯಾದ ಉದ್ದೇಶಿತ ಅಂಚೆ ಪ್ರಚಾರಗಳು. 6. ಈವೆಂಟ್ ಮತ್ತು ಪ್ರಾಯೋಜಕತ್ವಗಳು ನಿರ್ದಿಷ್ಟ ಪ್ರೇಕ್ಷಕರನ್ನು ತಲುಪಲು ಈವೆಂಟ್ಗಳು, ಕ್ರೀಡಾ ತಂಡಗಳು ಅಥವಾ ಟಿವಿ ಕಾರ್ಯಕ್ರಮಗಳೊಂದಿಗೆ ಬ್ರ್ಯಾಂಡ್ ಅನ್ನು ಸಂಯೋಜಿಸುವುದು. ವ್ಯಾಪಾರ ಪ್ರದರ್ಶನಗಳು ಮತ್ತು ಮೇಳಗಳು ಗುರಿ ಗ್ರಾಹಕರೊಂದಿಗೆ ನೇರ ಸಂವಹನ. 7. ಸಾರ್ವಜನಿಕ ಸಂಪರ್ಕ ಮತ್ತು ಪ್ರಭಾವಿ ಮಾರ್ಕೆಟಿಂಗ್ PR ಕಥೆಗಳು ಸುದ್ದಿ ಮತ್ತು ಕಥೆಗಳ ಮೂಲಕ ಮಾಧ್ಯಮ ಪ್ರಸಾರವನ್ನು ಪಡೆಯುವುದು. ಪ್ರಭಾವಶಾಲಿ ಸಹಯೋಗಗಳು ಸಾಮಾಜಿಕ ಮಾಧ್ಯಮದಲ್ಲಿ ಗಮನಾರ್ಹ ಅನುಯಾಯಿಗಳನ್ನು ಹೊಂದಿರುವ ವ್ಯಕ್ತಿಗಳೊಂದಿಗೆ ಪಾಲುದಾರಿಕೆ. 8. ಗೆರಿಲ್ಲಾ ಮಾರ್ಕೆಟಿಂಗ್
ಅಸಾಂಪ್ರದಾಯಿಕ ತಂತ್ರಗಳು, ಸೃಜನಾತ್ಮಕ ಮತ್ತು ಅನಿರೀಕ್ಷಿತ ಚಟುವಟಿಕೆಗಳು ಅಥವಾ ಝೇಂಕಾರವನ್ನು ಸೃಷ್ಟಿಸುವ ಗುರಿಯನ್ನು ಹೊಂದಿರುವ ಸ್ಥಾಪನೆಗಳು. ಅಬ್ಬಾ ಕನ್ನಡ ನ್ಯೂಸ್ ಪ್ರತಿಯೊಂದು ರೀತಿಯ ಜಾಹೀರಾತು ಮತ್ತು ಮಾರ್ಕೆಟಿಂಗ್ ಮಾಧ್ಯಮವು ಸಮಗ್ರ ಮಾರ್ಕೆಟಿಂಗ್ ತಂತ್ರದಲ್ಲಿ ತನ್ನದೇ ಆದ ಸ್ಥಾನವನ್ನು ಹೊಂದಿದೆ ಮತ್ತು ಗುರಿ ಪ್ರೇಕ್ಷಕರು, ಬಜೆಟ್ ಮತ್ತು ಪ್ರಚಾರ ಗುರಿಗಳ ಆಧಾರದ ಮೇಲೆ ಆಯ್ಕೆ ಮಾಡಲಾಗುತ್ತದೆ. ಅಬ್ಬಾ ಕನ್ನಡ ಸುದ್ದಿಗಳು ವ್ಯಾಪಕ ಶ್ರೇಣಿಯ ಶಿಕ್ಷಣವನ್ನು ಒಳಗೊಂಡಿವೆ ಮತ್ತು ಪ್ರೇಕ್ಷಕರ ಆಸಕ್ತಿಗಳನ್ನು ಒಳಗೊಂಡಿವೆ. ಕಠಿಣ ಸುದ್ದಿಗಳು, ಗಂಭೀರ ಮತ್ತು ಸಕಾಲಿಕ ವಿಷಯಗಳು, ರಾಜಕೀಯ, ಚುನಾವಣೆಗಳು, ಸರ್ಕಾರಿ ನೀತಿಗಳು, ಅಂತರರಾಷ್ಟ್ರೀಯ ಸಂಬಂಧಗಳು, ಅಪರಾಧ ಮತ್ತು ಕಾನೂನು ಜಾರಿ, ಪೊಲೀಸ್ ತನಿಖೆಗಳು, ನ್ಯಾಯಾಲಯದ ವಿಚಾರಣೆಗಳು, ಪ್ರಮುಖ ಬಂಧನಗಳು, ಸಂಘರ್ಷ ಮತ್ತು ಯುದ್ಧ, ಮಿಲಿಟರಿ ಕ್ರಮಗಳು, ಭಯೋತ್ಪಾದನೆ, ಭೌಗೋಳಿಕ ರಾಜಕೀಯ ಉದ್ವಿಗ್ನತೆಗಳು, ವಿಪತ್ತುಗಳು ಮತ್ತು ತುರ್ತುಸ್ಥಿತಿ, ನೈಸರ್ಗಿಕ ವಿಕೋಪಗಳು, ಭೂಕಂಪಗಳು, ಚಂಡಮಾರುತಗಳು, ಅಪಘಾತಗಳು, ಸಾಂಕ್ರಾಮಿಕ ರೋಗಗಳು, ಆರ್ಥಿಕತೆ ಮತ್ತು ವ್ಯವಹಾರ, ಷೇರು ಮಾರುಕಟ್ಟೆಗಳು, ನಿರುದ್ಯೋಗ, ಕಾರ್ಪೊರೇಟ್ ಹಗರಣಗಳು, ಸಾಫ್ಟ್ ನ್ಯೂಸ್, ಮಾನವ ಆಸಕ್ತಿ ಮತ್ತು ಜೀವನ ಶೈಲಿ, ಮನರಂಜನೆ, ಸೆಲೆಬ್ರಿಟಿ ಸುದ್ದಿಗಳು, ಚಲನಚಿತ್ರ ಬಿಡುಗಡೆಗಳು, ಪ್ರಶಸ್ತಿ ಪ್ರದರ್ಶನಗಳು, ಕ್ರೀಡೆ, ಆಟದ ಮುಖ್ಯಾಂಶಗಳು, ಕ್ರೀಡಾಪಟು ಸಂದರ್ಶನಗಳು, ಪ್ರಮುಖ ಪಂದ್ಯಾವಳಿಗಳು, ಆರೋಗ್ಯ ಮತ್ತು ಸ್ವಾಸ್ಥ್ಯ, ವೈದ್ಯಕೀಯ ಪ್ರಗತಿಗಳು, ಫಿಟ್ನೆಸ್ ಪ್ರವೃತ್ತಿಗಳು, ಮಾನಸಿಕ ಆರೋಗ್ಯ, ಪ್ರಯಾಣ ಮತ್ತು ಪ್ರವಾಸಿಗರು, ಗಮ್ಯಸ್ಥಾನ ಮಾರ್ಗದರ್ಶಿಗಳು, ಪ್ರಯಾಣ ಸಲಹೆಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಆಹಾರ ಮತ್ತು ಅಡುಗೆ, ರೆಸ್ಟೋರೆಂಟ್ ವಿಮರ್ಶೆಗಳು, ಅಡುಗೆ ಪ್ರವೃತ್ತಿಗಳು, ಆಹಾರ ಸುರಕ್ಷತೆ, ತನಿಖಾ ಪತ್ರಿಕೋದ್ಯಮ, ಆಳವಾದ ವರದಿಗಳು, ಭ್ರಷ್ಟಾಚಾರ ಮತ್ತು ಹಗರಣಗಳು, ಸರ್ಕಾರ ಅಥವಾ ಕಾರ್ಪೊರೇಟ್ ತಪ್ಪುಗಳ ಬಹಿರಂಗಪಡಿಸುವಿಕೆ, ಸಾಮಾಜಿಕ ಸಮಸ್ಯೆಗಳು, ಬಡತನ, ತಾರತಮ್ಯ, ಮಾನವ ಹಕ್ಕುಗಳ ಉಲ್ಲಂಘನೆ, ಪರಿಸರ ಕಾಳಜಿ, ಮಾಲಿನ್ಯ, ಹವಾಮಾನ ಬದಲಾವಣೆ, ವನ್ಯಜೀವಿ ಸಂರಕ್ಷಣೆ, ಸ್ಥಳೀಯ ಸುದ್ದಿ, ಸಮುದಾಯ ಕೇಂದ್ರಿತ, ನಗರ ಮಂಡಳಿಯ ನಿರ್ಧಾರಗಳು, ಸ್ಥಳೀಯ ಕಾನೂನುಗಳು, ತೆರಿಗೆಗಳು, ಮೂಲಸೌಕರ್ಯ ಯೋಜನೆಗಳು, ನೆರೆಹೊರೆಯ ಕಾರ್ಯಕ್ರಮಗಳು, ಹಬ್ಬಗಳು, ಶಾಲಾ ಚಟುವಟಿಕೆಗಳು, ದತ್ತಿ ಅಭಿಯಾನಗಳು, ಸ್ಥಳೀಯ ಅಪರಾಧ ಮತ್ತು ಸುರಕ್ಷತೆ, ಸಂಚಾರ ಘಟನೆಗಳು, ನೆರೆಹೊರೆಯ ವೀಕ್ಷಣೆ ನವೀಕರಣಗಳು, ಅಂತರರಾಷ್ಟ್ರೀಯ ಸುದ್ದಿ, ಜಾಗತಿಕ ವ್ಯವಹಾರಗಳು, ರಾಜತಾಂತ್ರಿಕತೆ ಮತ್ತು ಒಪ್ಪಂದಗಳು, ಯುಎನ್ ಸಭೆಗಳು, ವ್ಯಾಪಾರ ಒಪ್ಪಂದಗಳು, ಜಾಗತಿಕ ಸಂಘರ್ಷಗಳು, ಯುದ್ಧಗಳು, ನಿರಾಶ್ರಿತರ ಬಿಕ್ಕಟ್ಟುಗಳು, ಅಂತರರಾಷ್ಟ್ರೀಯ ನಿರ್ಬಂಧಗಳು, ವಿದೇಶಿ ಸಂಸ್ಕೃತಿಗಳು ಮತ್ತು ಪ್ರವೃತ್ತಿಗಳು, ವಿಶಿಷ್ಟ ಸಂಪ್ರದಾಯಗಳು, ಜಾಗತಿಕ ನಾವೀನ್ಯತೆಗಳು, ವಿಜ್ಞಾನ ಮತ್ತು ತಂತ್ರಜ್ಞಾನ, ಬಾಹ್ಯಾಕಾಶ ಪರಿಶೋಧನೆ, ನಾಸಾ ಕಾರ್ಯಾಚರಣೆಗಳು, ಸ್ಪೇಸ್ಎಕ್ಸ್ ಉಡಾವಣೆಗಳು, ತಾಂತ್ರಿಕ ನಾವೀನ್ಯತೆಗಳು, ಕೃತಕ ಬುದ್ಧಿಮತ್ತೆ ಬೆಳವಣಿಗೆಗಳು, ಹೊಸ ಗ್ಯಾಜೆಟ್ಗಳು, ಸೈಬರ್ ಭದ್ರತೆ, ವೈದ್ಯಕೀಯ ಸಂಶೋಧನೆ, ಲಸಿಕೆ ಬೆಳವಣಿಗೆಗಳು, ಅಪರೂಪದ ರೋಗ ಚಿಕಿತ್ಸೆಗಳು, ಹವಾಮಾನ ಮತ್ತು ಸಂಚಾರ ನವೀಕರಣಗಳು, ಮುನ್ಸೂಚನೆಗಳು, ದೈನಂದಿನ ಹವಾಮಾನ, ತೀವ್ರ ಚಂಡಮಾರುತದ ಎಚ್ಚರಿಕೆಗಳು, ರಸ್ತೆ ಪರಿಸ್ಥಿತಿಗಳು, ಅಪಘಾತಗಳು, ನಿರ್ಮಾಣ ವಿಳಂಬಗಳು, ಪ್ರಯಾಣದ ಸಮಯಗಳು, ಅಭಿಪ್ರಾಯ ಮತ್ತು ವಿಶ್ಲೇಷಣೆ, ಸಂಪಾದಕೀಯ ವಿಷಯ, ರಾಜಕೀಯ ವ್ಯಾಖ್ಯಾನ, ತಜ್ಞರ ಚರ್ಚೆಗಳು, ಫಲಕ ಚರ್ಚೆಗಳು, ಆರ್ಥಿಕ ಮುನ್ಸೂಚನೆಗಳು, ಮಾರುಕಟ್ಟೆ ಪ್ರವೃತ್ತಿಗಳು, ಹಣಕಾಸು ಸಲಹೆ, ಸಾಮಾಜಿಕ ವ್ಯಾಖ್ಯಾನ, ಸಾಮಾಜಿಕ ಬದಲಾವಣೆಗಳ ಕುರಿತು ಚರ್ಚೆಗಳು, ವ್ಯವಹಾರ ಮತ್ತು ಹಣಕಾಸು ಸುದ್ದಿ ಮತ್ತು ವ್ಯಾಪಾರ, ಸ್ಟಾಕ್ ಮಾರುಕಟ್ಟೆ ನವೀಕರಣಗಳು, ಮಾರುಕಟ್ಟೆ ಪ್ರವೃತ್ತಿಗಳು, ಕಂಪನಿ ಗಳಿಕೆಗಳು, ಸ್ಟಾರ್ಟ್ಅಪ್ಗಳು ಮತ್ತು ಉದ್ಯಮಶೀಲತೆ, ಹೊಸ ವ್ಯಾಪಾರ ಉದ್ಯಮಗಳು, ನಾವೀನ್ಯತೆಗಳು, ಗ್ರಾಹಕ ಸುದ್ದಿ, ಉತ್ಪನ್ನ ಮರುಪಡೆಯುವಿಕೆ, ಶಾಪಿಂಗ್ ಪ್ರವೃತ್ತಿಗಳು, ವಿಶೇಷ ವರದಿಗಳು ಮತ್ತು ಸಾಕ್ಷ್ಯಚಿತ್ರಗಳು, ಐತಿಹಾಸಿಕ ಘಟನೆಗಳು, ವಾರ್ಷಿಕೋತ್ಸವಗಳು, ಸಿಂಹಾವಲೋಕನಗಳು, ಡೀಪ್ ಡೈವ್ ಸ್ಟೋರಿ, ದೀರ್ಘರೂಪ, ತನಿಖಾ ತುಣುಕುಗಳು, ಅಬ್ಬಾ ನ್ಯೂಸ್, ಬ್ರೇಕಿಂಗ್ ನ್ಯೂಸ್ನಿಂದ ಹಗುರವಾದ ವೈಶಿಷ್ಟ್ಯಗಳವರೆಗೆ ಪ್ರೇಕ್ಷಕರ ಆಸಕ್ತಿಗಳಿಗೆ ಸ್ವಾಗತ. ನಿರ್ದಿಷ್ಟ ವರ್ಗದ ಕುರಿತು ನಿಮಗೆ ವಿವರಗಳು ಬೇಕೇ? ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಅಬ್ಬಾ ನ್ಯೂಸ್ ಫ್ರಂಟ್ಗೆ ಇಮೇಲ್ ಕಳುಹಿಸಿ. ದಯವಿಟ್ಟು ಸುದ್ದಿ ಚಾನೆಲ್ಗೆ ಚಂದಾದಾರರಾಗಿ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.